ಹೈದರಾಬಾದ್ನಲ್ಲಿ ಹೆಚ್ಚುತ್ತಿರುವ ಸೊಳ್ಳೆಗಳ ಕಾಟವನ್ನ ಖಂಡಿಸಿ ಬಿಆರ್ಎಸ್ ಶಾಸಕ ದೇವಿರೆಡ್ಡಿ ಸುಧೀರ್ ರೆಡ್ಡಿ ಅವರು ಅಸೆಂಬ್ಲಿ ಮೀಡಿಯಾ ಹಾಲ್ನಲ್ಲಿ ಸೊಳ್ಳೆ ಪರದೆಯಿಂದ ಹೊಲಿದ ಉಡುಪನ್ನ ಧರಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ನಗರದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಹೈದರಾಬಾದ್ನಲ್ಲಿ ನೀವು ಬಾಯಿ ತೆರೆದ್ರೆ ಸಾಕು ಸೊಳ್ಳೆಗಳು ನೇರವಾಗಿ ಒಳಗೆ ನುಗ್ಗುತ್ತೆ ಅಂತ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹೈದರಾಬಾದ್ ನಿವಾಸಿಗಳು ಇವತ್ತು ತಮಗೆ ತಾವೇ ಸೊಳ್ಳೆ ಪರದೆಯ ಉಡುಪುಗಳನ್ನ ಹೊಲಿಸಿಕೊಳ್ಳುವ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಅಂತ ಹೇಳಿದ ಅವರು ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ದೂರಿದ್ರು. ಹೈದರಾಬಾದ್ನ ಪ್ರತಿ ಡಿವಿಷನ್ಗೆ ಕನಿಷ್ಠ 10 ಫಾಗಿಂಗ್ ಯಂತ್ರಗಳನ್ನ ಒದಗಿಸಬೇಕು ಅಂತ ಅವರು ಸರ್ಕಾರವನ್ನ ಒತ್ತಾಯಿಸಿದ್ರು. ಸರ್ಕಾರ ತಕ್ಷಣವೇ ಸೊಳ್ಳೆ ಕಂಟ್ರೋಲ್ಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ರೆ ನಗರದ ಬ್ರ್ಯಾಂಡ್ ಇಮೇಜ್ಗೆ ಮತ್ತಷ್ಟು ಧಕ್ಕೆಯಾಗಲಿದೆ ಅಂತ ಅವರು ಎಚ್ಚರಿಸಿದ್ದಾರೆ. ఒక్క నిమిషం అన్న